ಸಮುದ್ರದೊಳಗಣ ಒಪ್ಪು ಸಮುದ್ರದೊಳಗಣ ಒಪ್ಪು ದುಷ ದೂರನ ಕೇಳೋ ದಸದಿ ಸನ್ಮಾನ ದುಷ ದೂರನೆ ಕೇಳೋ ದುಷ ದೂರನೆ ಕೇಳೋ ದಾಸದಿ ಸನ್ಮಾನ ದೋಷ ದೂರನೆ ಕೇಳೋ ಸ ಸ ಸ ಸ ಸ ಸ ಪಾದ ಸ ಸ ಸ ಸ ನಿ ಸ ನಿ ಸ ನಿ ಸ ಗ ಪ ಪದ ನಿ ಸ ನಿ ಸರಿ ಗ ಮ ಪ ಸರಿ ಗ ಮ ಪ ಎತ್ತನಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆ ನಮಗೆಯೂ ಎತ್ತನಿಂದೆತ್ತ ಸಂಬಂಧವಯ್ಯ ಎತ್ತನಿಂದೆತ್ತ ಸಂಬಂಧ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಎತ್ತನಿಂದೆತ್ತ ಸಂಬಂಧವಯ್ಯ ಎತ್ತನಿಂದೆತ್ತ ಸಂಬಂಧವಯ್ಯ ತನಿಂದೆತ್ತ ಸಂಬಂಧವಯ್ಯ ಶ್ರೀ ಗೊಲ್ಲಾಳೇಶ್ವರ ವಿದ್ಯಾದಿ ವರ್ಧಕ ಸಂಘದ ಗುರು ಹಿರಿಯರ ಮಕ್ಕಳ ಪಾಲಿಗೆ ಎಂತ ಸಂಬಂಧ ಗೊಲ್ಲಾಳೇಶ್ವರ ಗುರು ಹಿರಿಯರ ಮಕ್ಕಳ ಪಾಲಿಗೆ ಎತ್ತಣ ಸಂಬಂಧ ದೋಷ ದೂರನೆ ಕೇಳೋ ದಾಸದಿ ಸನ್ಮಾನ ದೋಷ ದೂರನೆ ಕೇಳೋ ದೋಷ ದೂರನೆ ಕೇಳೋ. ಧನ್ಯವಾದ. ಮಾಡುವರೆ ಹೊನ್ನೆ ಮೊದಲು ಗುರುಪಥವನರಿವಡೆ ಶಿವಪಥವೇ ಮೊದಲು ಗುರುಪಥವನರಿವಡೆ ಶಿವಪಥವೇ ಮೊದಲು ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು ಕೂಡಲ ಸಂಗಮ ದೇವಾನರಿವಡೆ ಕೂಡಲ ಸಂಗಮ ದೇವಾನರಿವಡೆ ಶರಣರ ಸಂಗವೇ ಮೊದಲು ಮೊದಲು ಶರಣರ ಸಂಗವೇ ಮೊದಲು 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 ಸಮುದ್ರದೊಳಗಣ ಒಪ್ಪು ಸಮುದ್ರದೊಳಗಣ ಒಪ್ಪು ದುಷ ದೂರನ ಕೇಳೋ ದಸದಿ ಸನ್ಮಾನ ದುಷ ದೂರನೆ ಕೇಳೋ ದುಷ ದೂರನೆ ಕೇಳೋ ದಾಸದಿ ಸನ್ಮಾನ ದೋಷ ದೂರನೆ ಕೇಳೋ ಸ ಸ ಸ ಸ ಸ ಸ ಪಾದ ಸ ಸ ಸ ಸ ನಿ ಸ ನಿ ಸ ನಿ ಸ ಗ ಪ ಪದ ನಿ ಸ ನಿ ಸರಿ ಗ ಮ ಪ ಸರಿ ಗ ಮ ಪ ಎತ್ತನಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆ ನಮಗೆಯೂ ಎತ್ತನಿಂದೆತ್ತ ಸಂಬಂಧವಯ್ಯ ಎತ್ತನಿಂದೆತ್ತ ಸಂಬಂಧ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂಗದಲ್ಲಿ ತೊಳಗಿ ಬೆಳಗಿ ಆನು ಬಸವ ನೀನು ಬಸವ ಎನ್ನುತ್ತಯ್ಯ ಪ್ರಜಯಂ ಪಾಲಿಸಬಲ್ಲಡಾತ ನರಸಂ ಕೈಯಾಶಯಂ ಮಾಡದಂ ನಿಜಮಂತ್ರಿ ಸರಸಲಾಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ಭಕ್ತಿಯುಳೊಡೆಬಟಂ ನಿರ್ಭೀತ ದಾನಾದ್ವಂ ದುಜನಾಚಾರತಿಯುಳಂ ಹರ ಹರ ಶ್ರೀಚನ್ನ ಸೋಮೇಶ್ವರ
ಮಾಡಿ ಗರ್ದಿ ಸಾವಕಾಶ ರೀ ಕಾಲ್ ಹರೀಶ್ ಸರ್ ಸ್ವಲ್ಪ ಹಿಂದೆ ಬರ್ತೀರಿ ಬಂದ್ರಿ ಹಿಂದೆ ಬಂದರೆ ಒನ್ ಮಿನಿಟ್ ರೀ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರ ತಂದೆಯವರದು ಇವತ್ತು ದಿನ. ಪ್ರತಿ ವರ್ಷವೂ ಈ ಕಾಲೇಜಿನಲ್ಲಿ ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಇವತ್ತಿನ ಡೇಟಿಗೆ 1ನೇ ತಾರೀಕು ಪುಣ್ಯ ದಿನ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಇವರು ಶರಣಪ್ಪ ಗೌಡರು ಮಾಲಿ ಪಾಟೀಲ್ ಅಂಥೇಳಿ ನೆಲೋಗಿಯವರು. ಇವರು ಸುಮಾರು ನೆಲೋಗಿಯಲ್ಲಿ ಒಳ್ಳೆಯ ನಾಯಕರಿದ್ದರು, ನ್ಯಾಯಾಧೀಶರಿದ್ದರು, ನ್ಯಾಯ ಮಾಡ್ತಿರೋ ಹಳ್ಳಿಗಳಲ್ಲಿ ಒಳ್ಳೆ ಸತ್ಯವಾನ ಮನುಷ್ಯರಿದ್ದರು. ಮತ್ತು ಜೊತೆಗೆ ರೈತರಿದ್ದರು, ಒಳ್ಳೆಯ ರೈತರು ನೆಲೋಗಿಯಲ್ಲಿ. ಇವತ್ತು ಅವರು ಮಗನೇ ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಇವತ್ತು ದಕ್ಷಿಣ ಶಾಸಕರಾಗಿದ್ದಾರೆ. ಅವರು ನೀತಿವಂತರಾಗಿದ್ದರು ಶರಣಪ್ಪಗೌಡರು ಏನಪ್ಪ ಅಂತಂದ್ರೆ ಒಳ್ಳೆಯ ತತ್ವ ಸಿದ್ಧಾಂತ ಬಸವ ತತ್ವ ಪ್ರಕಾರ ಅವರೆಲ್ಲ ಆಚರಣೆ ಮಾಡ್ತಿರು. ಯಾವಾಗಲೂ ವಿಭೂತಿ ಧಾರಣೆ ಮಾಡ್ತಿರು, ಶಿಷ್ಟಾಚಾರದಿಂದಿದ್ದರು ಶರಣಪ್ಪಗೌಡರು. ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯ ಇವತ್ತು ನಾವು ನೆನೆಸ್ಕೋಬೇಕು. ಯಾಕಂದ್ರೆ ನ್ಯಾಯದ ಪರವಾಗಿದ್ದರು ಶರಣಪ್ಪಗೌಡರು ಮಾಲಿ ಪಾಟೀಲರು. ಏನೇ ಧರ್ಮದ ಪ್ರಕಾರ ಇದ್ದರು, ಏನೇ ಊರಲ್ಲಿ ಸಮಸ್ಯೆಗಳಾದರೂ ಅನ್ಯಾಯ ಆಲಾರ್ದಂಗೆ ಹೇಳ್ತಿದ್ರು. ಇವತ್ತು ಅವರು ನಮ್ಮ ನೆಲೋಗಿ ಗ್ರಾಮದಲ್ಲಿ ಎಲ್ಲ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ಅವ್ರ ನೇತೃತ್ವದಲ್ಲೇ ನಡೀತಿದ್ರು. ಇವತ್ತಿನ ದಿನ ಅವರು ಮಗನಾಗಿ ಹುಟ್ಟಿದ್ದಕ್ಕೆ ಅಲ್ಲಂಪ್ರಭು ಸ್ವಾರ್ಥಕ್ಕಾಗ್ಯದಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅವ್ರ ಬಳಿ ಏನು ತತ್ವ ಸಿದ್ಧಾಂತ ನ್ಯಾಯ ಇತ್ತು, ಅದೇ ತತ್ವ ಸಿದ್ಧಾಂತ ಇವತ್ತು ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಲ್ಲಿ ಬಂದದ. ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ, ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಸಹಾಯ ಮನೋಭಾವನೆ, ಅವರಲ್ಲಿರ್ತಕ್ಕಂಥ ಸಮಾಜ ಸೇವೆನೇ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರಲ್ಲಿ ಬಂದದು. ಇವತ್ತೇನಾದರೂ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆಗಬೇಕಾದ್ರೆ ಅವ್ರು ಸಂಪೂರ್ಣವಾದಂಥ ಅವರ ಆಶೀರ್ವಾದ. ಅದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಊರೊಳಗೆ ಏನೇ ಧಾರ್ಮಿಕ ಕಾರ್ಯಕ್ರಮ ಆದ್ರೂ ಅವ್ರ ನೇತೃತ್ವದಲ್ಲಿ ಆಗ್ತಿದ್ವು. ಇವತ್ತು ಕೂಡ ನೆಲೋಗಿ ಗ್ರಾಮದಲ್ಲಿ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವ ಈ ದಕ್ಷಿಣ ಮತಕ್ಷೇತ್ರ ಶಾಸಕರಿದ್ದರೂ ಕೂಡ ಅವ್ರ ನೇತೃತ್ವದಾಗೆ ಆಗ್ತದೆ. ಇವತ್ತು ಒಂದೇ ಮಾತು ಹೇಳ್ಬೇಕಂದ್ರೆ ಶರಣಪ್ಪಗೌಡರು ಏನು ತತ್ವ ಸಿದ್ಧಾಂತ ಈ ಒಂದು ಬಸವ ತತ್ವ ಆಚಾರ ವಿಚಾರ ಏನು ನಡ್ಕೊಂಡು ಬಂದಿರು, ಒಳ್ಳೆಯ ಮನುಷ್ಯ ಒಳ್ಳೆಯ ವ್ಯಕ್ತಿತ್ವ ಇದ್ದರು. ಇವತ್ತಿನ ದಿನ ಅದು ಪುಣ್ಯದ ಫಲನೇ ಅಲ್ಲಂಪ್ರಭು ಪಾಟೀಲ್ ಅವರು. ಅವ್ರ ಸ್ವಭಾವವೇ ಇವರಿಗೆ ಬಂದದು. ಅವ್ರ ಜೊತೆಗೆ ಇವತ್ತು ಅವ್ರ ಅಣ್ಣವ್ರು ಕೂಡ ಬಂದಿದ್ದಾರೆ, ಮಲ್ಕಣಗೌಡರು. ಅವರು ಆಳಂದ HK ಸೊಸೈಟಿಯಲ್ಲಿ ಲೆಕ್ಚರರ್ ಆಗಿ ರಿಟೈರ್ಮೆಂಟ್ ಆದರು. ಒಳ್ಳೆಯ ಕುಟುಂಬ, ಒಳ್ಳೆಯ ಅವರು ಬಸವ ತತ್ವ ಸಿದ್ಧಾಂತ ಧರ್ಮದ ಮನುಷ್ಯರಾಗಿದ್ದಾರೆ. ನಳಂದ ಮಹಾವಿದ್ಯಾಲಯದಲ್ಲಿ ನಮ್ಮ ತಂದೆಯವರಾದಂಥ ಶ್ರೀ ಶರಣಪ್ಪಗೌಡ ಮಾಲಿ ಪಾಟೀಲ್ ದಿವಂಗತದವರು ಸುಮಾರು ಯಾವ ಇಸ್ವಿಯಲ್ಲಿ ಅಂದರೆ ಅವರು 75ನೇ ವರ್ಷದಲ್ಲಿ ಅವರು ನಿಧನ ಆದರು. ಸುಮಾರು 75 ಅಂದರೆ ಅವರು ಹುಟ್ಟು ಸಾವಿನ ಮಧ್ಯದಲ್ಲಿ ನಡೆದು ಬಂದ
ವಿಶೇಷತೆ ಏನಂತ ನಾನು ಸ್ವಲ್ಪ ಇಲ್ಲಿ ಹೇಳಲು ಎರಡೇ ಮಾತಿನಲ್ಲಿ ಇಚ್ಛೆ ಪಡ್ತಿದ್ದೀನಿ. ಅವರು ಭಾಳ ಸಾತ್ವಿಕ ಜೀವಿಗಳು ಮತ್ತು ದಾನಿಗಳು. ಆಗಿನ ಕಾಲದಲ್ಲಿ ಸುಮಾರು 1972ನೇ ಇಸ್ವಿಯಲ್ಲಿ ಬರಗಾಲ ಪರಿಸ್ಥಿತಿಯಲ್ಲಿ ಸುಮಾರು ನಮ್ಮ ಊರಿನ ಬಡಜನರ ಒಂದು ಹಿತಕ್ಕಾಗಿ ಅವರು 4 ಜನ ಹೆಣ್ಣುಮಕ್ಕಳ ರೊಟ್ಟಿ ಬಡಿದು ರೊಟ್ಟಿ ಕೇಂದ್ರವನ್ನು ತೆಗೆದು ಎಲ್ಲ ಬಡಜನರಿಗೆ ಅವರಿಗೆ ಉಪವಾಸ ನೀಗಿಸುವಂಥ ಕಾರ್ಯ ಕೈಗೊಂಡಿದ್ದರು. ಇದು ಬಹಳ ಪ್ರಾಮುಖ್ಯತೆವಾಗಿದ್ದು. ಮತ್ತು ಇದಲ್ಲದೆ ಕೆಲವು ಅವರು ಬಡಜನರ ಮೇಲೆ ಬಹಳ ಆಗಿನ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಎಂಥ ವಿದ್ಯಾರ್ಥಿಯಾಗಲಿ ಬಡಜನರಿಗೆ ಅವರಿಗೆ ಹಣದ ಸಹಕಾರವನ್ನು ನೀಡಿ ಅವರಿಗೆ ಉನ್ನತ ಮಟ್ಟಕ್ಕೆ ವಿದ್ಯೆಯನ್ನು ಒದಗಿಸಲಿಕ್ಕೂ ಅವರು ಬಹಳ ಸಹಕಾರಿಯಾಗಿದ್ದಾರಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತಿದ್ದೀನಿ. ಅದಕ್ಕೆ ನಮ್ಮ ತಂದೆಯವರ ಬಗ್ಗೆ ಹೇಳಬೇಕಾದ್ರೆ ಅವರು ಸಾಧು ಸಂತರ ಒಂದು ಜೀವನದಲ್ಲಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಅವರು ಸದಾ ಯಾವಾಗಲೂ ಶರಣರ ಧಾರ್ಮಿಕ ಚಿಂತನೆಯನ್ನು ಮಾಡುತ್ತಾ ಒಂದು ಬಡಜೀವನದಲ್ಲಿ ಅವರ ಕಾಲನ್ನು ಕಳೆದು ಅವರು ಧಾರ್ಮಿಕ ವೃತ್ತದಲ್ಲಿ ಬಹಳಷ್ಟು ಸಮಯ ಅವರಿಗೆ ಆದ್ಯತೆಯನ್ನು ಕೊಟ್ಟು ಅವರಿಗೆ ನಾವು 3 ಜನ ಮಕ್ಕಳಾಗಿದ್ದೆವು. ಒಂದದ್ದು ಸಿದ್ದನಗೌಡ ಮಾಲಿ ಪಾಟೀಲ್ ಮತ್ತು ಮಲ್ಲಿಕಾರ್ಜುನ ಮಾಲಿ ಪಾಟೀಲ್, ಅಲ್ಲಂಪ್ರಭು ಮಾಲಿ ಪಾಟೀಲ್. ಇವತ್ತು ಅವರ ಕೃಪಾ ಆಶೀರ್ವಾದದಿಂದ ಎಲ್ಲರೂ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಇವತ್ತು ನಾವು ಅವರ ಪುಣ್ಯ ದಿನ ಎಂದು ನಾವು ಎಲ್ಲರೂ ಸಾಮಾಜಿಕ ಜೀವನದಲ್ಲಿ ಇದೇ ನಳಂದ ಕಾಲೇಜಿನಲ್ಲಿ ಅವ್ರದ್ದು ಒಂದು ಪುಣ್ಯ ತಿಥಿಯನ್ನು ಆರಾಧಿಸಲು ಇಚ್ಛೆ ಪಡೆದಿದ್ದೀವಿ. ಪ್ರತಿ ವರ್ಷವೂ ಇದೇ ದಿನದಂದು ಅವರ ಒಂದು ತಿಥಿಯ ಪ್ರಯುಕ್ತವಾಗಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಹೀಗೆ ಮುಂದುವರಿಲಿ ಅಂತೇಳಿ ನಮ್ಮ ಆಶಿಸ್ತೀನಿ. ಇದೇ ನನ್ನ ಕೊನೆಯ ಮಾತು. ಜೈ ಹಿಂದ್, ಜೈ ಕರ್ನಾಟಕ. 3 ಜನ ಹೆಣ್ಮಕ್ಳು, 2 ಜನ. ಹೌದು. ಎಸ್, ನಾವು 2ನೇದವರು. ನಾನು ಡಿಗ್ರಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ.